ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KRV INFO Kannada ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮ ಮೊಬೈಲ್ನ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಆಗಿ ಯಾವ ರೀತಿ ಕನ್ವರ್ಟ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ನಿಮ್ಮ ಮೊಬೈಲ್ನಲ್ಲಿ ಸೈಡ್ ಫಿಂಗರ್ ಪ್ರಿಂಟು ಅಥವಾ ಬ್ಯಾಕ್ ಫಿಂಗರ್ ಪ್ರಿಂಟ್ ಇರುತ್ತೆ. ಆದ್ರೂ ನೀವು ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಆಗಿ ಯಾವ ರೀತಿ ಕನ್ವರ್ಟ್ ಮಾಡ್ಕೊಳ್ಳೋದು ನಿಮ್ಮ ಮೊಬೈಲ್ನಲ್ಲಿ ಅದಕ್ಕೆ ಯಾವುದೇ ರೀತಿಯಾದ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ನಿಮ್ಮ ಮೊಬೈಲ್ನಲ್ಲಿ ಇರುವಂಥ ಒಂದು ಸೆಟ್ಟಿಂಗ್ಸ್ನ ಆನ್ ಮಾಡಿದ್ರೆ ಸಾಕು. ಅದು ಯಾವ ಸೆಟ್ಟಿಂಗ್ಸು, ಅದನ್ನು ಹೇಗೆ ಆನ್ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ KRV INFO Kannada ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣಿಸೋ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಹಾಗೂ ತಕ್ಷಣ ಪಕ್ಕದಲ್ಲಿ ಬರೋ ಬೆಲ್ ಬಟನನ್ನು ಒತ್ತಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗುತ್ತೆ ಫ್ರೆಂಡ್ಸ್. ಹಾಗೆ ಈ ವಿಡಿಯೋಗೊಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ. ಹಾಗೆ ನಮಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಲೈಕ್ ನಮಗೆ ತುಂಬ ಮೋಟಿವೇಶನಲ್ ಆಗಿರುತ್ತೆ ಫ್ರೆಂಡ್ಸ್, ಇನ್ನೂ ಹೆಚ್ಚು ಕಂಟೆಂಟ್ಸ್ಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ. ಓಕೆ ಫ್ರೆಂಡ್ಸ್, ಅದರ ಲೇಟ್ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಬನ್ನಿ. ಇವಾಗ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಫಿಂಗರ್ ಪ್ರಿಂಟ್, ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನು ತೋರಿಸೋದಕ್ಕೆ ಮೊದಲನೇ ಸ್ಟೆಪ್ ಓಪನ್ ಮಾಡ್ತಾಯಿದ್ದೀನಿ. ಇವಾಗ ಫಸ್ಟು ಸೆಟ್ಟಿಂಗ್ಸ್ಗೆ ಹೋಗ್ತೀನಿ. ಸೆಟ್ಟಿಂಗ್ಸ್ನಲ್ಲಿ ಟೀಮ್ಸ್ ಅಂತ ಬರೋ ತನಕ ಕೆಳಗಡೆ ಹೋಗ್ತೀನಿ. ಟೀಮ್ಸ್ ಬಂದೆ. ನಾನು ಇಲ್ಲಿ ನೆಟ್ ಆಫ್ ಆಗಿದೆ, ಅದಕ್ಕೋಸ್ಕರ ಕ್ಯಾನ್ ಕನೆಕ್ಟೆಡ್ ನೆಟ್ವರ್ಕ್ ಅಂತ ಬರ್ತಿದೆ. ನೋಡ್ತೀನಿ ಅದೇನಾಗಿದೆ ಅಂತ. ನೆಟ್ವರ್ಕ್ ಆನ್ ಮಾಡ್ಕೊಂಡು ಬರ್ತೀನಿ. ನೋಡಿ ಫ್ರೆಂಡ್ಸ್, ಟೀಮ್ಸ್ ಆ್ಯಪ್ನ ಓಪನ್ ಮಾಡ್ಕೊಂಡ ತಕ್ಷಣ ಈ ಥರ ಬರುತ್ತೆ ನಿಮಗೆ ಸ್ಕ್ರೀನು. ಸ್ಕ್ರೀನಲ್ಲಿ ಇಲ್ಲಿ ಮೇಲೆಗಡೆ ಏನೇನು ಆಪ್ಷನ್ಸ್ ಇದೆ, ಸರ್ಚ್ ಇದರಲ್ಲ ಇದೆ ಆಪ್ಷನ್ಸು. ಈ ಥರ ಬಂದಮೇಲೆ ನೆಕ್ಸ್ಟ್ ನಾವಿಲ್ಲಿ ಸರ್ಚ್ ಎಡಿಟ್ ಬಾಕ್ಸಲ್ಲಿ ಹೋಗಿ ಲವ್ ಫೀಲ್ ಅಂತ ಒಂದು ಥೀಮ್ ಹೆಸರನ್ನ ಸರ್ಚ್ ಮಾಡಬೇಕಾಗುತ್ತೆ. ಆ ಥೀಮ್ದು ಬೇಕಾದ್ರೆ ಡಿಸ್ಕ್ರಿಪ್ಷನ್ ನಾನು ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇವಾಗ ನಾನು ಆ ಒಂದು ವರ್ಡ್ನ ಸರ್ಚ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ಸರ್ಚ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಏನಿದೆ ನೋಡೋಣ. ಇವಾಗ ನಾವಿಲ್ಲಿ ಸರ್ಚ್ ಹೋಗ್ತಾಯಿದ್ದೀವಿ. ಸರ್ಚ್ ಲೇಔಟಲ್ಲಿ ಕ್ಲಿಕ್ ಮಾಡಿದ್ರೆ ಒಂದು ಸಜೆಷನ್ಸ್ ನಮಗೆ ಬೇಡ, ಅವೆಲ್ಲ ಇದರದಲ್ಲಿ ನಮ್ಗೆ ಬೇಡ ಅವೆಲ್ಲ ಸಜೆಷನ್ಸು. ಅಂತ ಇದು ಒಂದು ಥೀಮ್ ಸರ್ಚ್ ಮಾಡಿದ್ರೆ ಈ ಥರದೊಂದು ಗ್ರೀನ್ ಕಲರ್ ಮತ್ತು ಬ್ಲ್ಯಾಕ್ ಕಲರಲ್ಲಿ ಇರುವಂಥ ಒಂದು ಆಪ್ಷನ್ ಬರುತ್ತೆ. ಅದನ್ನು ನಾವು ಅಪ್ಲೈ ಮಾಡಬೇಕಾಗುತ್ತೆ ಥೀಮ್ಸ್ನ. ಇದು ಫಸ್ಟಲ್ಲೇ ಬರುತ್ತೆ ಆಪ್ಷನ್ನು. ಇದರದ್ದು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನಾನು. ಇವಾಗ ನಾನು ಇಲ್ಲಿ ಓಪನ್ ಮಾಡಿದ್ದೀನಿ ಥೀಮ್ನ. ಅದು ಯಾವ್ಯಾವ ಥರ ತೋರಿಸುತ್ತೆ ಅನ್ನೋದನ್ನು ತೋರಿಸುತ್ತೆ. ಇಲ್ಲಿ ಅಪ್ಲೈ ಮಾಡ್ಕೊಂಡಾಗ ಯಾವ್ಯಾವ ಪ್ಲೇಸಲ್ಲಿ ಹೇಗೆ ಬರುತ್ತೆ ಅನ್ನೋದು ಅಪ್ಲೈ ಆಗುತ್ತೆ ಥೀಮ್ಸ್ ಅನ್ನೋದು. ಅದ್ರ ಕೆಳಗಡೆ ಲವ್ ಫೀಲ್ 4.2 ಡೌನ್ಲೋಡ್ ಆಗಿದೆ. ಲಾಕ್ ಸ್ಕ್ರೀನ್ ಬೇಕಾ, ಹೋಮ್ ಸ್ಕ್ರೀನ್ ಬೇಕಾ, ಐಕಾನ್ಸ್ ಬೇಕಾ ಎಲ್ಲ ಕೇಳುತ್ತೆ. ಇಲ್ಲಿ ಸಿಸ್ಟಮ್ ಬೇಕಾ ಎಲ್ಲ ಕೇಳುತ್ತೆ. 4 ಆಪ್ಷನ್ ಇದೆ. ನಿಮ್ಗೆ ಯಾವುದಕ್ಕೆ ಬೇಕು ಅದಕ್ಕೆ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಹಂಗೆ ಬಂದರೆ ಅಪ್ಲೈ ಅಂತ ಇದೆ. ಇದು ನಾನು ಡೌನ್ಲೋಡ್ ಮಾಡಿರೋದ್ರಿಂದ ಅಪ್ಲೈ ಅಂತ ಬರುತ್ತೆ. ನೀವೇನು ಡೌನ್ಲೋಡ್ ಮಾಡಿಲ್ಲ ಅಂದರೆ ಅಪ್ಲೈ ಅನ್ನೋ ಜಾಗದಲ್ಲಿ ಪ್ರೀಮಿಯಂ ಡೌನ್ಲೋಡ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫ್ರೀ ಅಂತ ಇರುತ್ತಲ್ಲ, ಡೌನ್ಲೋಡ್ ಆಗುತ್ತೆ ಅದು ಥೀಮ್ ಡೌನ್ಲೋಡ್ ಆದಮೇಲೆ ಅಪ್ಲೈ ಅಂತ ಬರುತ್ತೆ. ಅಪ್ಲೈ ಕೊಟ್ಟರೆ ಅದು ಥೀಮ್ ಅಪ್ಲೈ ಆಗುತ್ತೆ. ನಾನೀಗ ಆಲ್ರೆಡಿ ಅಪ್ಲೈ ಮಾಡೋದ್ರಿಂದ ನಾನೇನು ಮಾಡೋದಕ್ಕೆ ಹೋಗಲ್ಲ. ಇವಾಗ ನೆಕ್ಸ್ಟ್ ಏನು ಮಾಡಬೇಕು, ಫಿಂಗರ್ ಪ್ರಿಂಟ್ ಅದು ಬರೋದಕ್ಕೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಥೀಮ್ ಅಪ್ಲೈ ಮಾಡಿ ಆದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಬಂದು ನೀವು ಸೆಟ್ಟಿಂಗ್ಸಿಗೆ ಬರಬೇಕು. ಮತ್ತೆ ಸೆಟ್ಟಿಂಗ್ಸಲ್ಲಿ ಬಂದು ಸಿಸ್ಟಮ್ ಸೆಕ್ಯೂರಿಟಿ ಸ್ಟೇಟಸ್ಸು ಇದೆಲ್ಲ ಸೈಟ್ ಮಾಡ್ಕೊಂತ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹಾಗೇನೆ ಪಾಸ್ವರ್ಡ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ ಇಲ್ಲಿ ಬರಬೇಕಾಗುತ್ತೆ. ಪಾಸ್ವರ್ಡ್ಸ್ ಆ್ಯಂಡ್ ಸೆಕ್ಯೂರಿಟೀಸಲ್ಲಿ ಬಂದ್ಬಿಟ್ಟು ಇಲ್ಲಿ 3 ಥರ ಸೆಕ್ಯೂರಿಟೀಸ್ ಆಪ್ಷನ್ಸ್ ಇದೆ ನೋಡಿ. ಇಲ್ಲಿ ಸ್ಕ್ರೀನ್ ಲಾಕ್ ಆನ್ ಇದೆ, ಫಿಂಗರ್ ಪ್ರಿಂಟ್ ಅನ್ಲಾಕ್ ಆನ್ ಇದೆ, ಇದು ಆನ್ ಇರಬೇಕು. ಫೇಸ್ ಅನ್ಲಾಕ್ ಆನ್ ಇದೆ. ಅನ್ಲಾಕ್ ವಿತ್ ಬ್ಲೂಟೂತ್ ಡಿವೈಸ್ ಆಫ್ ಮಾಡಿದ್ದೀನಿ ನಾನು. ಇದೆಲ್ಲ ಬೇಡ ನಮ್ಗೆ. ಈಗ ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ವರ್ಕ್ ಆಗಬೇಕು ಅಂದರೆ ಇಲ್ಲಿ ಇನ್ನೊಂದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ನಿಮ್ಮ ಫಿಂಗರ್ ಪ್ರಿಂಟ್ ಇದ್ದರೆ ಅಂದರೆ ಫೇಸ್ ಐ ಡಿ ಅಲ್ಲಿ ರಿಜಿಸ್ಟರ್ ಆಗಿದ್ದರೆ ಮಾತ್ರ ಅದು
ವರ್ಕ್ ಆಗೋದು. ನಿಮಗೆ ಮ್ಯಾನುಫ್ಯಾಕ್ಚರಿಂಗಲ್ಲಿ ಕೊಡೋ ಅಂಥ ಫಿಂಗರ್ ಪ್ರಿಂಟು ಅದು ಮೈನ್ ಒರಿಜಿನಲ್ ಫಿಂಗರ್ ಪ್ರಿಂಟ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಅದು ನೀವು ಯಾವ್ಯಾವ ಬೆರಳು ಆ್ಯಡ್ ಮಾಡಿರ್ತೀರ, ಯಾರ್ಯಾರು ಆ್ಯಡ್ ಮಾಡಿರ್ತೀರ ಎಲ್ಲರದು ವರ್ಕ್ ಆಗುತ್ತೆ. ಆದರೆ ಇದು ಹೇಗೆ ಅಂದರೆ ನಿಮ್ಮ ಫೇಸ್ ಐ ಡಿ ರಿಜಿಸ್ಟರ್ ಆಗಿರಬೇಕು ಮೊಬೈಲ್ನಲ್ಲಿ. ಇವಾಗ ನಾನು ರಿಜಿಸ್ಟರ್ ಮಾಡಿದ್ದೀನಿ ಆಲ್ರೆಡಿ, ಅದಕ್ಕೋಸ್ಕರ ನನಗೆ ಈ ಥರ ಬರ್ತಾಯಿದೆ ಫೇಸ್ ಐ ಡಿ. ಫೇಸ್ 1 ಆ್ಯಡ್ ಆಗಿದೆ ನಂದು, ಫೇಸ್ 2 2 ಫೇಸ್ ಆಗಿದೆ ನಂದು. 2 ಫೇಸ್ ಆ್ಯಡ್ ಮಾಡಿದ್ದೀನಿ, ಅದಕ್ಕೋಸ್ಕರ ನಾನು 2 ಸರಿ ಫೋಟೋ ಆ್ಯಡ್ ಮಾಡಿರೋದ್ರಿಂದ 2 ಫೇಸ್ ಡೇಟಾ ಇದೆ ಇಲ್ಲಿ. ನೆಕ್ಸ್ಟ್ ಆ್ಯಡ್ ಫೇಸ್ ಡೇಟಾ ಇದೆ. ಹಾಗಾಗಿ ನನಗೆ ಆಲ್ರೆಡಿ ಫೇಸ್ ಡೇಟಾ ಆನ್ ಮಾಡಿರೋದ್ರಿಂದ ನನಗೆ ಫಿಂಗರ್ ಪ್ರಿಂಟು ಶೋ ಆಗುತ್ತೆ. ಅದು ಯಾವ ಥರ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಇವಾಗ. ನೋಡಿ ಫ್ರೆಂಡ್ಸ್, ಅದು ಈ ಥರ ತೋರಿಸುತ್ತೆ. ಯಾಕಂದರೆ ನಾನು ಅದು ಲಾಕ್ ಸ್ಕ್ರೀನಲ್ಲಿ ಇದ್ದಾಗ ಸ್ಕ್ರೀನ್ ರೆಕಾರ್ಡರ್ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ಸ್ಕ್ರೀನ್ಶಾಟ್ ತಗೊಂಡು ತೋರಿಸಿದ್ದೀನಿ ನಾನು ನಿಮಗೆ. ಈ ಥರ ತೋರಿಸುತ್ತೆ ಲಾಕ್ ಸ್ಕ್ರೀನಲ್ಲಿ. ಅದು ಲಾಕ್ ಸ್ಕ್ರೀನಲ್ಲಿ ಈ ಥರ ತೋರಿಸುತ್ತೆ. ಇಲ್ಲಿ ಕೆಳಗಡೆ ಇರುವಂಥ ಗ್ರೀನ್ ಕಲರ್ ಒಂದು ಫಿಂಗರ್ ಪ್ರಿಂಟ್ ಐಕಾನ್ ಬಟನ್ ಇದೆಯಲ್ಲ, ಅದನ್ನೇ ಮುಟ್ಟಿದ್ರೆ ನಿಮಗೆ ಮೊಬೈಲ್ ಅನ್ಲಾಕ್ ಆಗುತ್ತೆ. ಅಂದರೆ ನಿಮ್ಮ ಫೇಸ್ ರೆಕಗ್ನಿಷನ್ ಆಗಬೇಕದು ಮೊಬೈಲ್ಗೆ. ಫೇಸ್ ರೆಕಗ್ನಿಷನ್ ಆದರೆ ಮಾತ್ರ ಫಿಂಗರ್ ಪ್ರಿಂಟ್ ವರ್ಕ್ ಆಗುತ್ತೆ. ಫೇಸ್ ರೆಕಗ್ನಿಷನ್ ಆಗಿಲ್ಲ ಅಂದರೆ ಆ ಫಿಂಗರ್ ಪ್ರಿಂಟ್ ವರ್ಕ್ ಆಗೋಲ್ಲ. ನಿಮ್ಮದು ಹಳೆ ಫಿಸಿಕಲ್ ಇರುತ್ತಲ್ಲ ಅದನ್ನೇ ಯೂಸ್ ಮಾಡಬೇಕಾಗತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಮ ಮೊಬೈಲ್ನ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಆಗಿ ಯಾವ ರೀತಿ ಕನ್ವರ್ಟ್ ಮಾಡ್ಕೊಳ್ಳೋದು ಅನ್ನೋದನ್ನು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ KRV ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಫ್ರೆಂಡ್ಸ್ ಎಂದು ಕೇಳಿಕೊಳ್ಳುತ್ತಾ ಈ ಮಾಹಿತಿಯನ್ನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ. ಇಂತಹದ್ದೇ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯವರೆಗೂ ಧನ್ಯವಾದಗಳು.